ಕಲಬುರಗಿಯ ಚಿತ್ತಾಪುರದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ವರ್ಸಸ್ ಸಂಘ ಪರಿವಾರದ ಸಂಘರ್ಷ ಈಗ ತಾರಕಕ್ಕೇರಿದೆ. ಇವತ್ತಿನ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಕಲಬುರಗಿ ಹೈಕೋರ್ಟ್ ಪೀಠದ ಮೆಟ್ಟಿಲೇರಿದ್ದ ಹಿಂದೂ ಮುಖಂಡರಿಗೆ ಆರಂಭಿಕ ಹಿನ್ನಡೆ ಅಂತಿದ್ದಾರೆ. ನಾ ಹಿನ್ನಡೆ ಮುನ್ನಡೆ ಅಂತ ಹೇಳಲ್ಲ, ಇದನ್ನು ಆಮೇಲೆ ಬರೋಣ. ಇವತ್ತಿನ ಪಥಸಂಚಲನಕ್ಕೆ ಬ್ರೇಕ್ ಬಿದ್ದಿದೆ. ಅನುಮತಿ ಕೋರಿದ್ದ ಸಂಘಟನೆ ಕೇಳಿದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಕೊಟ್ಟಿಲ್ಲ ಅಂತ ತಹಶೀಲ್ದಾರ್ ಪರೇಡ್ಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಇದರ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋದರೂ ಕೂಡ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ. ಆರ್ಎಸ್ಎಸ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್, ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದರು. ಆದರೆ ತುರ್ತು ಆದೇಶಕ್ಕೆ ನ್ಯಾಯಾಲಯ ಒಪ್ಪಲಿಲ್ಲ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಇತ್ತ ಭೀಮಾ ಆರ್ಬಿ ಕೂಡ ಚಿತ್ತಾಪುರ ತಹಶೀಲ್ದಾರ್ಗೆ ಅರ್ಜಿಯನ್ನು ಹಾಕಿತ್ತು. ಇದನ್ನು ಗಮನಿಸಿದ ಹೈಕೋರ್ಟ್ ಎರಡೂ ಸಂಘಟನೆಗಳಿಗೂ ಕೂಡ ಬೇರೆ ಬೇರೆ ದಿನ ಅವಕಾಶ ನೀಡಬಹುದಲ್ವಾ ಅಂತ ಸರ್ಕಾರಕ್ಕೆ ಪ್ರಶ್ನಿಸಿತು. ಹೊಸ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಕಲಬುರಗಿ ಪೀಠ ಸೂಚನೆ ಕೊಡಿತು. ನವೆಂಬರ್ 2ಕ್ಕೆ ಪರೇಡ್ಗೆ ಅವಕಾಶ ಕೋರಿ ಸಲ್ಲಿಸುವ ಅರ್ಜಿಯನ್ನು ಪರಿಗಣಿಸಿ ವರದಿ ಕೊಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ತಿಳಿಸಿದೆ. ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡಿರುವಂತಹ ಸಚಿವ ಪ್ರಿಯಾಂಕ ಖರ್ಗೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂದರು. ಇತ್ತ ಸಚಿವ ಶರಣ್ ಪ್ರಕಾಶ್ ಪ್ರತಿನಿಧಿಸುವ ಸೇಡಂನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದಾರೆ. ಆದರೂ ಕೂಡ ತಾಲೂಕು ಆಡಳಿತಕ್ಕೆ ಸೆಡ್ಡು ಹೊಡೆದು ಆರ್ಎಸ್ಎಸ್ನಿಂದ ಪಥಸಂಚಲನ ನಡೆದಿದೆ. ಹೀಗಾಗಿ ಪೊಲೀಸರು 200ಕ್ಕೂ ಅಧಿಕ ಆರ್ಎಸ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ ಏನಾಯಿತು ಅಂತ ನೋಡೋಣ. ಏನಾಗಿದೆ ಹೈಕೋರ್ಟ್ನಲ್ಲಿ? ಇವತ್ತು ನಾವು ಯಾವುದೇ ಆದೇಶವನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಯಾವುದೇ ಆದೇಶ ಇಲ್ಲ. ಪಥಸಂಚಲನಕ್ಕೆ ಪ್ರತ್ಯೇಕ ದಿನವನ್ನು ನಿಗದಿಪಡಿಸಿ ಹೊಸ ಅರ್ಜಿಯನ್ನು ಹಾಕಿ ಅಂತ ಕೇಳಿದ್ದಾರೆ. ನೀವು ಕೇಳಿದ್ದಕ್ಕೆ ನಾವು ಕೊಡೋಕ್ಕಾಗಲ್ಲ, ಇನ್ನೊಂದು ಅರ್ಜಿ ಹಾಕಿ ಆಮೇಲೆ ನೋಡ್ತೀವಿ ಅಂದಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಗೆ ಹೊಸ ಅರ್ಜಿಯನ್ನು ಸಲ್ಲಿಸಿ ಅಂದಿದ್ದಾರೆ. ಎಲ್ಲ ಮಾಹಿತಿಯನ್ನು ಆಧರಿಸಿ ವರದಿಯನ್ನು ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 2ಕ್ಕೆ ಅವಕಾಶ ನೀಡುವಂತೆ ಆರ್ಎಸ್ಎಸ್ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೊಸದಾಗಿ ಅರ್ಜಿ ಹಾಕಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿಕೆಯನ್ನ ಮಾಡಿದೆ. ಬಹುತೇಕ ನವೆಂಬರ್ 2ರಂದೇ ಪಥಸಂಚಲನ ಸಾಧ್ಯತೆ ಇದೆ. ಉದ್ದೇಶಪೂರ್ವಕವಾಗಿ ಆರ್ಎಸ್ಎಸ್ನವರು ನನ್ನ ಜಿಲ್ಲೆನಲ್ಲಿ ಪಥಸಂಚಲನ ನಾವು ಮಾಡೇ ಮಾಡ್ತೀವಿ, ನಾವು ಇವರಿಗೆ ಪಾಠ ಕಲಿಸಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವಾಗ ಈ ವ್ಯಕ್ತಿ ಬಂಧನ ಆಗ್ತದೆ, ಇದು ಚರ್ಚೆಗೆ ಬರುತ್ತೆ, ಅದಾದ್ಮೇಲೆ ಇವರು ಹೀಗೆ ಪ್ಲಾನ್ ಮಾಡ್ತಾರೆ. ಇವ್ರು ಯಾರು ಸರ್ಕಾರದ ಅನುಮತಿ ಕೇಳೋದಿಲ್ಲ. ಇದು ಮಾಹಿತಿಗಾಗಿ ಅಂತ ಇರೋದು ಲೆಟರ್. ಮಾಡೇ ಮಾಡ್ತೀವಿ, ಹಠ ಹಿಡಿದು ಮಾಡ್ಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನ್ ಅರ್ಜೆಂಟ್ ಏನಿತ್ತು ನಿಮ್ದು? ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು? ಏನ್ ಉದ್ದೇಶ ನಿಮ್ದು? ಶಾಂತಿ ಕದಲಕ್ಕ? ಏನ್ ದೇರ್ ಅಬೌವ್ ಕಾನ್ಸ್ಟಿಟ್ಯೂಷನ್, ದೇರ್ ಅಬೌವ್ ದ ಲಾ ಆಫ್ ದ ಲ್ಯಾಂಡ್. ಮೊದಲಾಗಿ ನಾವು ಮಾಡ್ತಾ ಇದ್ವಿ ಅಂತ ಅನ್ನೋದ್ರ ಬಗ್ಗೆ ಅರ್ಜಿ ಸಲ್ಲಿಸಿದೆ ಮುನ್ಸಿಪಾಲಿಟಿಗೆ ಮತ್ತು ಪೊಲೀಸ್ ಇಲಾಖೆದವರಿಗೂ. ಆದರೂ ಅದಕ್ಕೆ ಪರವಾನಗಿ ಕೊಟ್ಟಿವಿ ಅಂತ ಕೂಡ ಅವರು ಹೇಳಿಲ್ಲ. ಸೊ ಹಾಗಾಗಿ ನಾವು ರಿಟ್ ಅರ್ಜಿಯನ್ನು ನಾವು ಹಾಕಿದ್ವಿ. ಅವ್ರ ಉದ್ದೇಶ ಸರಿಗಿಲ್ಲ ಅಂತ ಅವ್ರದೇನೋ ವಾದ ಇತ್ತು. ಬೇರೆ ದಿವಸ ಆದರೂ ಮಾಡ್ಲಿಕ್ಕೆ ಹೇಳಿದ್ರೆ ಸಜೆಸ್ಟ್ ಮಾಡಿದ್ರು. ನಾವು 2ನೇ ತಾರೀಕು ಅಂತ ನಾವು ಹೇಳಿದ್ವಿ. 2 ನವೆಂಬರ್ 24ಕ್ಕೆ ಗೊತ್ತಾಗ್ತದೆ. 24ಕ್ಕೆ ಅನುಮತಿ ಕೊಡ್ತಾರೆ. ಕೊಡೋ ಬಗ್ಗೆ ಅವರು ವಿಚಾರಣೆ ಆಗಿ ನ್ಯಾಯಾಧೀಶರು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಬ್ರೇಕ್ ಬಿದ್ದಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಅಲ್ಪ ಮುನ್ನಡೆಯಾಗಿದ್ದು ಕೇಸರಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಕ್ರಮವನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಮೇಲೆ ಕೋಪ ಇದ್ರೆ, ಅವ್ರಿಗೆ ಆ ದಮ್ ಇದ್ರೆ ಬಿಜೆಪಿ ಮೇಲೆ ತೀರ್ಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ಯಾರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು RSS ಬಗ್ಗೆ ಮಾತಾಡ್ತಿರಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅವ್ರು ಅಂದೇ ಇಲ್ಲ. ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ. ಏನ್ ಮಾಡಿದಾರೆ ಅವ್ರ ಮೇಲೆ ಕ್ರಮ? ಒಂದು ಆಕ್ಷನ್ ಇಲ್ಲ ಅವ್ರ ಮೇಲೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈ ಅಸಹಿಷ್ಣುತೆ ಇದು ಒಳ್ಳೆಯದಲ್ಲ. ವೈಚಾರಿಕ ಭಿನ್ನಮತ ನಿಮಗಿರಬಹುದು, ಆದರೆ ಎಲ್ಲದರ ಬಗ್ಗೆ ಸಂಘ ಮತ್ತು ಸಂಘದ ವ್ಯವಸ್ಥೆಯಲ್ಲಿ ಅವ್ರು ಏನು ತೀರ್ಮಾನ ಮಾಡ್ತಾರ. ಅವ್ರ ತಂದೆ ಇಷ್ಟು ವರ್ಷ ಸುದೀರ್ಘ ರಾಜಕಾರಣದೊಳಗ ಅವ್ರ ಜೊತೆಗೂ ನಮ್ಮ ಭಿನ್ನಾಭಿಪ್ರಾಯವ, ಆದರೆ ಅಸಹಿಷ್ಣುತೆಯನ್ನ ಪ್ರದರ್ಶನ ಮಾಡಿಲ್ಲ. ನಾವೆಂದೂ ಸಂವಿಧಾನವನ್ನ ಅದನ್ನ ಅಪಹಾಸ್ಯ ಮತ್ತು ಉಡಾಫೆ ಕಾಂಗ್ರೆಸ್ನವರಂಗೆ ಮಾಡಿಲ್ಲ. ನಿಮ್ಮ ತಂದೆಯವ್ರನ್ನ ನೋಡಿ ಒಂದು ಸ್ವಲ್ಪ ಕಲೀರಿ ಅಷ್ಟೇ ನಾ ಹೇಳೋದಲ್ಲ. ಅವರ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಇಂಥ ಒಂದು ನಿರ್ಣಯಗಳು ತಗೋತಾ ಇದ್ದಾರೆ ಅಷ್ಟೇ. ಸಂಘ 100 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ಸಂಸ್ಥೆ. ಈ ಸರ್ಕಾರ ಒಂದು ರಸ್ತೆನೂ ಕೂಡ ಅಭಿವೃದ್ಧಿ ಮಾಡುವಂಥದ್ದು ಏನು ಶಕ್ತಿ ಇಲ್ಲ ಈ ಸರ್ಕಾರಕ್ಕೆ. ಅದನ್ನ ಮುಚ್ಚೋದಕ್ಕೆ ಇಂಥ ಒಂದು ಸುದ್ದಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಯಾವ ರೀತಿ ಕ್ರಮ ತಗೋಬೇಕಾಗಿದೆ ನಾವು ತಗೋತೀವಿ. ಸಂಘದ ಕೂಡ ಕಡೆಯಿಂದ ಅವರು ತಗೋತಾರೆ. ಪಥಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದ್ದಾರೆ. ಅವರೇನೋ ಒಂದು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಸುದೀರ್ಘವಾಗಿ. ಈಗ ಅದಕ್ಕೇನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ. ಮೇಲೆ ಅವರೇ ಆಕಾಶದಲ್ಲಿ
ಸ್ವಲ್ಪ ನೆಲಕ್ಕಿಳಿದ್ರೆ ಜನಗಳ ಪರಿಸ್ಥಿತಿ ಏನೋ ಗೊತ್ತಾಗುತ್ತೆ. ಇಲ್ಲಿವರೆಗೆ ಒಂದು 3 ತಿಂಗಳು ಏನು ಬುರುಡೆ ಕಥೆ ಆಯಿತು. ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ. ಅದೇನೋ ಮುಖ್ಯಮಂತ್ರಿ ಅವಧಿ ಇದನ್ನ ಹೇಳ್ಕೊಂಡೆ ಕಾಲ ಕಳ್ಕೊಂಡು ಹೊರಟವ್ರು. ನಾವು ಯಾರ ಸುದ್ದಿನೂ ಮಾತಾಡಿಲ್ಲ. ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು. ಆದೇಶನ ಇಂಪ್ಲಿಮೆಂಟ್ ಮಾಡಿ ಅಂತ ಡಿಫೈನ್ ಮಾಡಿ ಏನು ನಾವೇನು ಬದಲಾವಣೆ ಮಾಡಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನು ಮಾಡಿದ್ರು ಆದೇಶ, ಅದೇ ಆದೇಶನ ಮುಂದುವರಿತದೆ. ಈಗ ಆದೇಶ ಸರ್ಕಾರದ್ದಾದ್ಮೇಲೆ ಅವರು ಸ್ವಾಭಾವಿಕವಾಗಿ ಅದನ್ನ ಹಿಂದಕ್ಕೆ ತಗೋಬೇಕು. ಯಾಕೆಂದರೆ ಸರ್ಕಾರಿ ಆದೇಶ ಆಗಿಬಿಟ್ಟಿದೆ. ಸರ್ಕಾರಿ ಆದೇಶ ಆಗಿ ಕೂಡ ಅವರಿಗೆ ಅನುಮತಿ ಕೊಟ್ಟರೆ ಆ ಅಧಿಕಾರಿ ಮೇಲೆ ಕ್ರಮ ಆಗುತ್ತೆ. ಹಾಗಾಗಿ ಅವರು ವಾಪಸ್ ತಗೊಂಡಿದ್ದಾರೆ. ಅಲ್ಲ, ಇವ್ರು ಹೆಂಗೆ ಅಂದರೆ ಕಂಪ್ಲೀಟ್ ಪವರ್ ಅಧಿಕಾರಿಗಳಿಗೆ ಕೊಟ್ಟಿಲ್ಲ. ಸರ್ಕಾರ ಹಿಂಗೆ ಆದೇಶ ಮಾಡಿದೆ, ಅದನ್ನು ಮೀರಿ ನೀವು ಕೊಟ್ಟರೆ ನಾವು ಅಂದರೆ ಅದರ ಅರ್ಥ ಏನು? ಅವ್ರು ಹೇಳಿರೋದೇನು, ನೀವು ಅರ್ಜಿ ಹಾಕಿ ಅದನ್ನು ನೋಡಿ ಕೊಡ್ತಾರೆ ಅಂತ. ಇವರು ಸರ್ಕಾರ ಆದೇಶ ಮಾಡಿದೆ, ಅದನ್ನು ಮೀರಿ ಅಧಿಕಾರಿಗಳು ಕೊಟ್ಟರೆ ಅಂತ ಅಂದರೆ ಬೆದರಿಸ್ತಾ ಇದ್ದಾರಾ? ನೋ, ಇದು ಟೋಟಲಿ ಹೇಗಾಗ್ತಾ ಇದೆ ಅಂತಂದರೆ, ಪವರನ್ನು ಯಾರು ಉಸ್ತುವಾರಿ ಸಚಿವರುಗಳಿದ್ದಾರೆ ಅವರು ಹೋಲ್ಡ್ ಮಾಡಿಟ್ಕೊಳ್ತಾ ಇದ್ದಾರೆ. ನಿಮಗೆ ಲೋಕಲಲ್ಲಿ ತಹಶೀಲ್ದಾರು, DC, SP ಅವರಿಗೆ ಇಲ್ವೇ ಇಲ್ಲ. ಇನ್ಮೇಲೆ ಮೋಸ್ಟ್ಲಿ ಇನ್ನು ಮೇಲೆ ಜಿಲ್ಲಾ ಉಸ್ತುವಾರಿಗಳು ಯಾರಿರ್ತಾರೆ, ಸಚಿವರು ಯಾರಿರ್ತಾರೆ, ಅವರೇ ಹೋಲ್ಡ್ ಮಾಡ್ಕೊಳ್ತಾರೆ. ಅವರ ಪರವಾನಗಿ ಇಲ್ಲ ಅಂದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡಬಾರ್ದು. ಹಂಗೆ ಮಾಡಿಟ್ಕೊಳ್ತಾ ಇದ್ರೆ ಪರಿಸ್ಥಿತಿ. ನಂಗೆ ಅರ್ಥ ಆಗ್ತಿಲ್ಲ, ಈ ಸರ್ಕಾರಕ್ಕೆ RSSನ ಪಥಸಂಚಲನ ಇಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಕಾಡಿಸ್ತಾ ಇದೆಯಾ? ರಾಜ್ಯದಲ್ಲಿ ಬೇರೆ ಜನರ ಸಮಸ್ಯೆಗಳಿಗಿಂತಲೂ ಕೂಡ ಅತಿ ದೊಡ್ಡ ಸಮಸ್ಯೆಯಾಗಿ RSSನ ಪಥಸಂಚಲನ ಸಮಸ್ಯೆಯಾಗಿ ಕಾಣ್ತಾ ಇದೆಯಾ? ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಸಭೆಯನ್ನ ಮಾಡಿಕೊಂಡು, ಅದಕ್ಕೆ ತಕ್ಕಂಗೆ ಆದೇಶವನ್ನ ಮಾಡಿಕೊಂಡು, ಅದಕ್ಕೆ ತಕ್ಕಂಗೆ ಮಾತಾಡಿಕೊಂಡು, ಅದಕ್ಕೊಂದು ಪುರ್ಸತ್ತಲ್ಲಿ ಇಟ್ಕೊಂಡ್ಬಿಟ್ಟು ಫೋನ್ ಮಾಡಿ ಆಫೀಸರ್ಸ್ಗಳೆಲ್ಲ ಹೇಳ್ಕೊಂಡು ನಿಷೇಧ ಯಾಕೆ ನೀವು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಇವೆಲ್ಲ ಡ್ರಾಮಾ ಮಾಡುವಂಥದ್ದು ಇದೆಯಲ್ಲ, ಅಷ್ಟೊಂದು ಇದರಲ್ಲಿ ಮುತುವರ್ಜಿಯನ್ನ ವಹಿಸ್ಕೊಳ್ಳುವಂಥದ್ದು ಏನಿದೆ ನಂಗೆ ಈಗಲೂ ಅರ್ಥ ಆಗ್ತಿಲ್ಲ. ಇದೇ ಮುತುವರ್ಜಿಯನ್ನ ರಾಜ್ಯದ ಜನರ ಸಮಸ್ಯೆಗಳಿಗೆ ಹಾಕಿದ್ದಿದ್ರೆ ರಾಜ್ಯದ ಜನರ ಸಮಸ್ಯೆಗಳು ಇಷ್ಟೊತ್ತಿಗೆ ಬಗೆಹರಿದಿರೋದು. ಆದ್ರೆ ಆ ವಿಷಯಗಳು ಹೈಲೈಟ್ ಆಗ್ತಿದ್ದ ಹಾಗೆ ಇಂಥ ಬೇಕಾಗಿಲ್ಲ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿದ್ದೀವ್ಯಾ, ಪ್ರತಿ ತಿಂಗಳು ಈ ಸರ್ಕಾರ ಬಂದ ನಂತರ ಪ್ರತಿ ತಿಂಗಳಿಗೆ ಒಂದು ಇಶ್ಯೂಗಳನ್ನ ಮೇಲೆತ್ಕೊಂಡು ಬರುತ್ತೆ. ಒಬ್ಬೊಬ್ಬರ ಸಚಿವರದ್ದು ಒಂದೊಂದು ಪಾತ್ರಗಳನ್ನ ನಿರ್ವಹಿಸೋ ರೀತಿಯಲ್ಲಿ. ಅದು ಯಾರೋ ಹೇಳಿ ಮಾಡಿಸ್ತಾ ಇದ್ದಾರೋ ಅಥವಾ ಅವರಿಗೆ ಅವರೇ ಮಾಡ್ಕೊಳ್ತಾ ಇದ್ದಾರೋ ಅಥವಾ ಒಂದು ಅವಾಗವಾಗ ಡಿನ್ನರ್ ಮೀಟಿಂಗ್ ಅಂತ ಮಾಡ್ತಾರೆ ಗೊತ್ತಾ, ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೋ ಅಥವಾ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೋ, ಕ್ಯಾಬಿನೆಟ್ ನಲ್ಲಿ ಆಗ್ಲಿಕ್ಕಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಅಧಿಕಾರಿಗಳು ಇರ್ತಾರೆ, ಡಿನ್ನರ್ ಮೀಟಿಂಗ್ ಅಲ್ಲೇ ಮೋಸ್ಟ್ಲಿ ಇರುತ್ತೇನೋ ನನಗೆ. ಆ ಮೀಟಿಂಗ್ ಅಲ್ಲಿ ಕ್ಯಾಲ್ಕುಲೇಷನ್ ಹಾಕೊಳ್ಳೋದು, ಸರ್ಕಾರದ ವಿಚಾರದಲ್ಲಿ ಇಂಥವೆಲ್ಲ ಧ್ವನಿ ಎತ್ತೋ ಚಾನ್ಸಸ್ ಇರುತ್ತೆ, ನಾವು ಒಂದು ಹೊಸ ಇಶ್ಯೂನ ಎತ್ತೋಣ. ಸೊ ಹಾಗಾಗಿ ನೀವು ಅವಾಗವಾಗ ಒಂದೊಂದು ಇಶ್ಯೂವನ್ನ ಎತ್ತುವಂತ ಒಂದು ಹೇಳಿ ನನಗೆ RSS ಪಥಸಂಚಲನ ವಿಚಾರದ ದೊಡ್ಡ ಸಮಸ್ಯೆ ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇದೆಯಾ ಅನ್ನೋದೇ ಆದರೆ ಉಳಿದಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಸುಭಿಕ್ಷವಾಗಿ ರಾಜ್ಯ ನಡೀತಾ ಇದೆ ಅಂತ ಅರ್ಥ. ಸುಭಿಕ್ಷವಾಗಿ ನಡೀತಾ ಇದೆ ಅಂತ ಅರ್ಥ. ಹಾಗಿದೆಯಾ? ರಾಜ್ಯದ ಜನ ಬೊಬ್ಬೆ ಹೊಡಿತಾ ಇದ್ದಾರೆ. ಮಳೆ ಬಂದು ಬೆಳೆ ಹಾನಿ ಆಗಿದೆ, ಆ ವಿಚಾರದಲ್ಲಿ ಹೋಗಿ ಬಂದಿರುವಂಥದ್ದು ಏನೂ ಗೊತ್ತಿಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ, ಅವರ ವಿಚಾರದಲ್ಲಿ ಏನು ನೀವು ಪರಿಹಾರವನ್ನ ಘೋಷಣೆ ಮಾಡ್ತಾ ಇಲ್ಲ. ಮಳೆ ಬಂದು ಪ್ರವಾಹ ಬಂದು ಬೆಳೆಗಳ ಹಾನಿ ಆಗೋಗಿದೆ, ಅದನ್ನು ಕೇಳಿಸ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆಗೆ ಕೆಲವು ಕಡೆಗಳಲ್ಲಂತೂ ಮನೆಗಳೆಲ್ಲ ಕೊಚ್ಕೊಂಡು ಹೋಗಿವೆ, ಅದನ್ನ ಯಾರು ಕೇಳೋ ಹಾಗಿಲ್ಲ. ಯಾವುದೋ ಒಂದು ಟೀಮ್ ಕಳಿಸಿದ್ರು ಅಲ್ವಾ, ಒಂದು ಟೀಮ್ ಏನೋ ಕಳಿಸಿದ್ರು, ಏನಾಯ್ತದು? ಬಂದ್ರು ಯಾರಾದ್ರೂ ಕೇಳಿದ್ರೆ ಕೇಂದ್ರದಿಂದ ಫಸ್ಟ್ ಪರಿಹಾರ ಕೊಡಿಸ್ರಿ ಅಂತ. ಇದನ್ನು ಮಾತ್ರ ಚೆನ್ನಾಗಿ ಹೇಳ್ತೀರಾ, ಇಂಥವುಗಳು ಮಾತ್ರ ತುಂಬಾ ಆಸಕ್ತಿದಾಯಕವಾಗಿ ಬರ್ತೀರಾ. ನನಗೊಂದು ಹೇಳಿ, ಈ ಪಥಸಂಚಲನವನ್ನ ನಿಲ್ಲಿಸೋ ಮೂಲಕವಾಗಿ, ಈ ರೀತಿಯಾಗಿ ಕಡಿವಾಣ ಹಾಕುವ ಮೂಲಕವಾಗಿ ಸರ್ಕಾರ ಸಾಧಿಸಿದ್ದೇನು? ಏನು ಸಾಧಿಸಿದ್ರಿ ನೀವು? ಒಂದಂತೂ ಇದೆ ಅರುಣ್, ಮುಂದೆ ಬರುತ್ತದು. ಯಾವಾಗ RSS ವಿಷಯವಾಗಿ ಮಾತಾಡ್ತಾರೆ ಆಗ BJP ನಾಯಕರು RSSನವರು ರಿವರ್ಸ್ ಸೈಡ್ ವಿಷಯವನ್ನ ಎತ್ತಾರೆ. ಅದು ಇವ್ರಿಗೆ ಬೇಕಾಗಿರೋದು. ದಿವ್ಯಾ, ಇವ್ರಿಗೆ ಏನು ಬೇಕು ಏನು ಬೇಡ ರಾಜ್ಯದ ಜನತೆಗೆ ಅದು ಬೇಕಾಗಿಲ್ಲ. ನೀವು ಏನಾದರೂ ಮಾಡ್ಕೊಂಡು ಹೋಗಿ, ನೀವು BJPನ ಟೀಕೆ ಆದರೂ ಮಾಡ್ಕೊಳ್ಳಿ, RSSನಾದರೂ ಟೀಕೆ ಮಾಡ್ಕೊಳ್ಳಿ, ನೀವೇ ಟೀಕೆ ಮಾಡ್ಕೊಳ್ಳಿ, ನಮಗದು ಸಂಬಂಧ ಇಲ್ಲ. ಅಟ್ಲೀಸ್ಟ್ ರಾಜ್ಯದ ಜನರಿಗೆ ಸ್ಪಂದಿಸ್ರಿ. ಮೊದಲು ಫಸ್ಟ್ ರೈತರಿಗೆ ಸ್ಪಂದಿಸಿ. ಮಳೆಗಾಲ ಮುಗಿತಾ ಇದ್ದಂಗೆನೆ ಬೆಳೆ ಎಲ್ಲ ಹಾಳಾಗಿ ಹೋಗಿಬಿಟ್ಟಿವೆ, ದರ ಏರಿಕೆ ಆಗುತ್ತೆ ತರಕಾರಿಗಳದ್ದು. ಏನು ಮಾಡ್ತೀರಾ ಅವಾಗ? ಅದ್ರ ಬಗ್ಗೆ ಅರಿವಿದೆಯಾ ರಾಜ್ಯ ಸರ್ಕಾರಗಳಿಗೆ? ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಯಾರಾದರೂ ಮಾಡಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮಾತ್ರ ಎಲ್ಲಿರ್ತಾರೆ ಗೊತ್ತಿಲ್ಲ, ಅವ್ರಿಗೆ ಇದಾರೋ ಅಥವಾ ಇಲ್ವೋ ಏನೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಇನ್ನುಳಿದಂಥ ಸಚಿವರು ಇಂಥವನ್ನೇ ಮಾತನಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮುನ್ನಡೆ ಆಗ್ಬಿಟ್ಟಿದೆ. ಮುನ್ನಡೆ ಹಿನ್ನಡೆ ಅಲ್ಲ, ನೀವು ಏನು ಸಾಧಿಸಿದ್ದಿಲ್ವೇ ಇಲ್ಲ ಇದರಲ್ಲಿ ಅಂತ ಹೇಳೋದು. ಕೋರ್ಟ್ ಇನ್ನೊಂದು ಅರ್ಜಿ ಹಾಕಿ ಅಂತ ಆಮೇಲೆ ಏನ್ ಮಾಡುತ್ತೆ ಅದು ಆಮೇಲೆ ಯಾವುದು ಮುನ್ನಡೆ? ಹಾಗಿದ್ದಾಗ
ಪ್ರಿಯಾಂಕಾ ಖರ್ಗೆ ಅವರಿಗೆ ಅತಿ ದೊಡ್ಡದಾಗಿರುವಂತಹ ಅವಕಾಶ ಇದಕ್ಕಿಂತಲೂ ಇನ್ನೊಂದಿರಕ್ಕೆ ಚಾನ್ಸೇ ಇಲ್ಲ. ಯಾವ ವಿಷಯದಲ್ಲಿ? ಇನ್ನೊಂದು ಸರ್ಕಾರ ಬಂದಾಗಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗಿಂತ ಅವಕಾಶ ಸಿಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಅವರ ತಂದೆ AICC ಅಧ್ಯಕ್ಷರಾಗಿದ್ದಾರೆ, ಇವರು ಇಲ್ಲಿ ಮಂತ್ರಿ ಆಗಿದ್ದಾರೆ. ರಾಜ್ಯದ ಜನ ಮೆಚ್ಚೋ ರೀತಿಯಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಿದ್ರೆ ಶಭಾಷ್, ನಾಳೆ ಮುಖ್ಯಮಂತ್ರಿ ಆಗೋದಾದ್ರೆ ಇವರಾಗ್ಲಿ ಅಂತ ಹೇಳಿ ಜನ ಮಾತನಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಅಥವಾ ಮಾಡಕ್ ಕೆಲಸ ಇಲ್ಲದೆ ಇರೋ ರೀತಿ ಇಂಥ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತ ಅನಿಸ್ಕೊಳ್ಬೇಕು. ಯಾವುದು ಬೇಕು? ನಾಳೆ ನಿಮ್ಮ ತಂದೆಯವ್ರಿಗೆ ಮುಖ್ಯಮಂತ್ರಿ ಆಗಿಲ್ಲ ಅನ್ನುವಂಥ ನೋವೇನಿದೆ, ಆ ನೋವು ಮಗನ ಮೂಲಕವಾಗಿ ಅವರು ಸಮಾಧಾನ ಪಡಿಸ್ಕೊಳ್ಬೇಕು ಅಂತ ತಕ್ಕಂಗೆ ನಡ್ಕೊಳ್ಬೇಕು, ಅಥವಾ ನಿಮ್ಮ ಹೈಕಮಾಂಡ್ ಮೆಚ್ಚಿಸೋಕ್ಕೋಸ್ಕರ RSS ನ ವಿರೋಧ ಮಾಡಿಬಿಟ್ಟೇನಾ ಅಂತೇಳಿ ಮೆಚ್ಚಿಸ್ಕೊಂಡು ನೀವು ಕೂತ್ಕೊಳ್ಬೇಕಾ? ಜನರ ಮೆಚ್ಚುಗೆಯನ್ನ ಪಡ್ಕೊಳ್ಬೇಕು. ಅದ್ ಮಾಡ್ಕೊಂಡ್ರ? ಇಲ್ಲ. ಜನ ಮೆಚ್ಚುವಂತ ರೀತಿಯಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೆ ಹೇಳಿ ನನಗೆ, ಜನ ಮೆಚ್ಚುವ ರೀತಿಯಲ್ಲಿ. ಒಳ್ಳೆ ಗುಡ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ ನಾನು, ವೆಲ್ ವಿಷರ್ ಆಗಿ ನಾನು ಮಾತನಾಡ್ತಾ ಇದ್ದೀನಿ, ನಿಮಗೆ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ. RSSಗೆ ನೀವು ನಿಷೇಧ ಇರ್ತಿರೋ ಬಿಡ್ತಿರೋ, ಅವ್ರು ಇನ್ನೊಂದು ಯಾರೋ ಜಾಗ ಕೊಡ್ತಾರೆ, ಆ ಜಾಗದಲ್ಲಿ ಅವ್ರು ಪಥಸಂಚಲನ ಮಾಡ್ಕೊಳ್ತಾರೋ ಅಥವಾ ಅವ್ರು ಬೈಠಕ್ ಮಾಡ್ಕೊಳ್ತಾರೋ, ಯಾರು ನಿಲ್ಸಕ್ಕಾಗಲ್ಲ. ಅದು ಅವಾಗಿಂದನೂ ಕೂಡ ಪ್ರಯತ್ನಗಳಾಗ್ಬಿಟ್ಟಿದೆ, ಅದರಿಂದ ಏನೂ ಆಗಲ್ಲ. ನೀವು ಬಂದರೂ ಏನೂ ಆಗಲ್ಲ, ಅವ್ರು ಬಂದರೂ ಏನೂ ಆಗೋದಿಲ್ಲ, ಅದು ಮುಗಿಯೋದಿಲ್ಲ, ಅದು ಸಂಘರ್ಷ ನಡೀತಾ ಇರುತ್ತೆ. ಬಟ್ ನಾನು ಕೇಳ್ತಾ ಇರುವಂಥದ್ದು, ಇವರ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಜನ ಮೆಚ್ಚುವಂಥ ಕೆಲಸ, ತುಂಬ ಅದ್ಭುತವಾಗಿರುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಿಮ್ಮ ತಂದೆಯವರು AICC ಅಧ್ಯಕ್ಷರಾಗಿದ್ದಾರೆ, ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. ಇನ್ನುಳಿದಂಥ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವು ಅವಾಗವಾಗ ಸ್ವಲ್ಪ ಆಕ್ಟಿವ್ ಆಗಿರ್ತೀರ, ಬಟ್ ಯಾವುದಕ್ಕೆ ಆಕ್ಟಿವ್ ಆಗಬೇಕು ಅದಕ್ಕೆ ಆಕ್ಟಿವ್ ಆಗಿಲ್ಲ. ಇನ್ಯಾವ್ಯಾವುದಕ್ಕೂ ಆಕ್ಟಿವ್ ಆಗ್ತಾ ಇದ್ದೀರಾ. ರಾಜ್ಯದ ಜನ ಮೆಚ್ಚುವಂಥ ಕೆಲಸಗಳನ್ನು ಮಾಡಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿ, ಹೊಸ ಅಭಿವೃದ್ಧಿಗಳ ವಿಚಾರದಲ್ಲಿ ತಲೆಯನ್ನು ಬಳಸಿ. ಇಂಥವುಗೆಲ್ಲ ಮಾಡೋದ್ರಿಂದ ಏನು ಸಾಧಿಸಿದ್ದೀರಾ ನೀವು ಮಂತ್ರಿಗಳೇ? ಏನಾಗತ್ತೆ? ನಾಳೆ ನೀವು ಇರ್ತೀರಾ, ಇನ್ನೊಂದು 2 ವರ್ಷ ನೀವು ಇಳಿದೋಗ್ತೀರಾ. ನಾಳೆ BJPಯವರು ಅಧಿಕಾರಕ್ಕೆ ಬಂದರೆ ಅವರು ಅದನ್ನು ತೆಗೆದಾಕ್ತಾರೆ. ಏನು ಸಾಧನೆ ಮಾಡಿದ್ದಂಗೆ ಏನಾಯಿತು? ಪರ್ಮನೆಂಟ್ ಆಗಿ ಉಳಿಬೇಕು. ನಾಳೆ ಹೇಳಬೇಕು ಜನ, ಓಹ್ ಇದು ಅವರು ಪ್ರಿಯಾಂಕಾ ಖರ್ಗೆ ಅವರು ಮಂತ್ರಿ ಆದಂಥ ಟೈಮಲ್ಲಿ ಮಾಡಿದಂಥ ಕೆಲಸ, ಜನೋಪಯೋಗಿ ಕೆಲಸ ಅಂಥದ್ದು ಹೇಳಬೇಕಲ್ವಾ? ಅಂಥದ್ದು ಮಾಡಬೇಕಾ ಅಥವಾ ಇಂಥದ್ದು ಕೂತ್ಕೊಳ್ಬೇಕಾ? ಇದೇನು ಲಾಂಗ್ ಟರ್ಮಲ್ಲಿ ನೀವು ಜಯ ಸಾಧಿಸಿರ ಅಂತ ಅನ್ಕೊಂಡಿದ್ದೀರಾ? ಮುನ್ನಡೆ ಅನ್ಕೊಳ್ಳೋದು ಮುನ್ನಡೆ ಇದಲ್ಲ. ಮುನ್ನಡೆ ರಾಜ್ಯದ ಜನರ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿಮ್ಮ ನಿಲುವುಗಳು ಸ್ಪಷ್ಟವಾಗಿದ್ದಾಗ ಅದು ಮುನ್ನಡೆ ಆಗುತ್ತೆ. ಇದು ಶಾರ್ಟ್ ಟರ್ಮ್ ರೀ. ಸಣ್ಣ ಪುಟ್ಟ ಚಿಲ್ಲರೆಯ ರಾಜಕಾರಣಿಗಳು ಮಾಡುವಂಥ ರಾಜಕೀಯವನ್ನು ನೀವು ಮಾಡಬೇಡಿ. ನಿಮ್ಗೆ ಒಳ್ಳೆಯ ಅವಕಾಶ ಇದೆ, ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಬೇರೆ ಯಾವುದಕ್ಕೂ ಬಳಸ್ಕೊಂಬಿಟ್ಟು ಹೈಕಮಾಂಡ್ ಮೆಚ್ಚಿಸೋಕ್ಕೋಸ್ಕರ ಇದರಿಂದ ಏನೂ ಆಗಲ್ಲ. ರಾಜ್ಯದ ಜನರನ್ನು ಮೆಚ್ಚಿಸೋಕೆ ಮಾಡಿ, ಅವಾಗ ಜನ ನಿಮ್ಮನ್ನು ಕೈ ಹಿಡಿತಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು RSSಗೆ ಕಡಿವಾಣ ಹಾಕುವ ಸರ್ಕಾರದ ವಿರುದ್ಧ ಕೇಸರಿ ಪಡೆ ನಮಾಜ್ ಪ್ರತ್ಯಾಸ್ತ್ರವನ್ನ ಝಳಪಿಸಿದೆ. ಶಾಸಕ ಯತ್ನಾಳ್ ಬೆನ್ನಲ್ಲೇ ಬಿಜೆಪಿ ಹಾಗೂ ಹಿಂದೂಪರ ನಾಯಕರು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ನಮಾಜ್ಗೆ ಅವಕಾಶ ಕೊಡಬಾರದು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ವಿಪಕ್ಷ ನಾಯಕ ಅಶೋಕ್ ಸಂಘದ ಮೇಲೆ ಕ್ರಮ ಸರಿಯಲ್ಲ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥವರಿಗೆ ಬ್ರದರ್ಸ್ ಅಂತ ಹೇಳ್ತೀರಾ, ಶುಕ್ರವಾರದ ನಮಾಜ್ಗೆ ರಸ್ತೆ ಬಂದ್ ಮಾಡ್ತಾರೆ, ಇವರ ಮೇಲೆ ಕ್ರಮ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶೋಭಾ ಕರಂದ್ಲಾಜೆ ಅವರು ಸಿದ್ದರಾಮಯ್ಯ ಟಿಪ್ಪು ಜಯಂತಿಯನ್ನು ಮಾಡಬಹುದು, ಔರಂಗಜೇಬ್ನ ಖಡ್ಗವನ್ನು ಪ್ರದರ್ಶನ ಮಾಡಬಹುದು, ಆದರೆ RSS ಭಾರತ್ ಮಾತಾ ಕಿ ಜೈ ಅನ್ನಬಾರ್ದಾ ಅಂತ ಕಿಡಿಕಾರಿದ್ದಾರೆ. ನಮಾಜನ್ನ ವಿರೋಧಿಸಿ ಪ್ರತಿಭಟನೆ ಮಾಡೋದಾಗಿ ಮುತಾಲಿಕ್ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಲು ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ ಅವ್ರನ್ನ ಬ್ರದರ್ಸ್ ಅಂದ್ರಿ. ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿ ರೋಡ್ನೇ ಬ್ಲಾಕ್ ಮಾಡ್ತಾರೆ, ಪೂರ್ತಿ ನಮಾಜ್ ಮಾಡ್ತಾರೆ. ಈಗ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರ ಹೇಳಿ? ನಿಮ್ ಯೋಗ್ಯತೆ ಕರೆಕ್ಟಾಗಿ ಕಾನೂನು ಅದೇನು ಹೇಳ್ತಿರಲ್ಲ. ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಹುದು, ರಾಜ್ಯದಲ್ಲಿ ಔರಂಗಜೇಬನ ಖಡ್ಗವನ್ನ ಪ್ರದರ್ಶನ ಮಾಡಬಹುದು, ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತ್ ಮಾತಾ ಕಿ ಜೈ ಅಂತ ಹೇಳಬಾರ್ದು. ಇದು ರಾಷ್ಟ್ರೀಯ ಕಾಂಗ್ರೆಸ್. ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ, ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ವಿಷಯವನ್ನ ಡೈವರ್ಟ್ ಮಾಡಬೇಕು, ಅದಕ್ಕೆ ಸಂಘದ ಮೇಲೆ ಈ ರೀತಿಯ ಕೋಪವನ್ನ ತೋರಿಸ್ತಾ ಇದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜನ ಮೂಲಕ ನಾಗರಿಕರಿಗೆ ತೊಂದರೆ ಆಗುತ್ತೆ, ಅದನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಇವತ್ತು ನಮಾಜ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ತಗೊಳ್ತಾ ಇದ್ದಾರಾ? ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಸಾರ್ವಜನಿಕ ರಸ್ತೆಯಲ್ಲಿ ಮಾಡ್ತಾ ಇರುವಂತ ನಮಾಜವನ್ನ ತಡಿಬೇಕು ಅಂತ ಹೇಳಿ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ.
ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ತೀರ್ಮಾನ ತಗೊಳುತ್ತೆ. ಅಲ್ಲ, ಹಂಗೆ ಒಬ್ರಿಗೊಂದು ಮಾಡಲ್ಲ ಅನ್ನೋದಾಗಿ ನಾವು ಅವ್ರಿಗೂ ಅವಕಾಶ ಕೊಡಲ್ಲ ಅನ್ನೋದು ಬಾಯಲ್ಲಿ ಬರಬೇಕಿತ್ತು. ಅದು ಬಿಟ್ಬಿಟ್ಟು ಪರಿಶೀಲನೆ ಅನ್ನೋ ಹೆಸರು ಬರ್ತಿರ್ಲಿಲ್ಲ. ಬರಲ್ಲ. ನಾನು ಅವತ್ತು ಕೂಡ ಹೇಳದೇ ಇದ್ದೇನೆ, ಫಸ್ಟ್ ದಿನ ಅವ್ರಿಗೂ ಇದೇ ಬೇಕು, ಇದು ಚರ್ಚೆ ಆಗಬೇಕು ಅನ್ನೋದೇ ಅವರ ಇಂಟೆನ್ಷನ್. ಈ ಮೂಲಕವಾಗಿ ಕಾಂಗ್ರೆಸ್ RSS ನಾವು ನಿಷೇಧ ಹಾಕ್ಬಿಡ್ತೀವಿ, ಕಡಿವಾಣ ಹಾಕ್ಬಿಟ್ಟಿದ್ದೀವಿ, ನಾವೇನೋ ಜಯ ಸಾಧಿಸಿವಿ ಅನ್ನೋದಾದ್ರೆ ಅದು ನಿಮ್ಮ ಮೂರ್ಖತನ. ಯಾಕೆ ಅಂತ ಹೇಳಿಬಿಡ್ತೀನಿ. ನೀವು RSSನ ಪಥಸಂಚಲನವನ್ನ ಈ ಸಂದರ್ಭದಲ್ಲಿ ನಿಲ್ಲಿಸಬಹುದು. ನಾಳೆ ನಮಾಜ್ ವಿಚಾರದಲ್ಲಿ ನಾನು ಅವತ್ತು ಹೇಳಿದೆ, ಅದು ಧ್ವನಿ ಬಂದೇ ಬರುತ್ತೆ ಅಂತ ಹೇಳಿ ಎತ್ತಿದ್ದಾರೆ ಇವಾಗ. ಯಾಕಂದ್ರೆ ರಸ್ತೆಗಳಲ್ಲಿ ಸರ್ಕಾರಿ ಕೆಲಸ ಮಾಡುವಂಥ ಟೈಮಲ್ಲಿ ಅವ್ರು ನಮಾಜ್ ಟೈಮ್ ಆದರೆ ಅವ್ರು ಹೋಗಿ ನಮಾಜ್ ಮಾಡಿ ಬರ್ತಾರೆ. ಸರ್ಕಾರಿ ನೌಕರರು ಇನ್ಕ್ಲೂಡಿಂಗ್ ಬಸ್ ಸ್ಟ್ಯಾಂಡ್ಗಳಲ್ಲಿ ನಮಾಜ್ ಮಾಡ್ತಾರೆ, ರೈಲ್ವೆ ಸ್ಟೇಷನ್ಗಳಲ್ಲಿ ನಮಾಜ್ ಮಾಡ್ತಾರೆ. ಅದರ ಜೊತೆಗೆ ಮೂಲವಾಗಿ ಬರುವಂಥದ್ದು ಏನಂದರೆ, ನಾಳೆ ದಲಿತ ಸಂಘಟನೆಗಳು ಎಲ್ಲಾದರೂ ಮೆರವಣಿಗೆ ಹೋಗಬೇಕು ಅಂತಂದರೆ ರಸ್ತೆಗಳಲ್ಲಿ ಹೆಂಗೆ ಕೊಡ್ತಾರೆ? ಅವರು ಪಾಪ ಪರವಾನಗಿಯನ್ನು ಪಡ್ಕೊಳ್ಬೇಕು. ನಾಳೆ ಯಾರಾದರೂ ಅಹಿಂದಾದಲ್ಲಿರುವಂಥ ಯಾವ್ದಾರೊಂದಿಷ್ಟು ಸಂಘಟನೆಗಳು ಮೆರವಣಿಗೆ ಹೋಗ್ಬೇಕಾದ್ರೆ ಅವರು ಪರ್ಮಿಷನ್ ಕೇಳಬೇಕು. ತಗೊಳ್ಳಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅಲ್ಲಲ್ಲ, ಇಲ್ಲಿವರೆಗೂ ಆಗಿದ್ದಾಗ ಯಾವ ಪರ್ಮಿಷನ್ ಇರಲಾರ್ದೆ ಕೊಟ್ಬಿಡ್ತಿದ್ರೆ ಅವರು? ಯಾವುದು ಪರ್ಮಿಷನ್ ಇರಲಾರ್ದೆ ಪೊಲೀಸರು ಹೋಗ್ಬಿಟ್ಟು ಭದ್ರತೆ ಕೊಡ್ತಾ ಇದ್ರಾ? RSSನವ್ರು ಇಷ್ಟು ದಿನ ಪಥಸಂಚಲನವನ್ನ ಮಾಡ್ಕೊಂಡು ಬಂದ್ರಲ್ಲ, ಅವಾಗ ಪರ್ಮಿಷನ್ ಇಲ್ದೇನೆ ಪೊಲೀಸರು ಹೋಗ್ಬಿಟ್ಟು ಅವ್ರಿಗೆ ಬಂದೋಬಸ್ತನ್ನ ಕೊಡ್ತಿದ್ರಾ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಇವ್ರಿಗೆ ಭದ್ರತೆ ಬೇಕು, ಎಲ್ಲ ಬೇಕು. ಭದ್ರತೆ ಹೆಂಗ್ ಕೊಟ್ರಿ ಹಾಗಿದ್ದಾಗ ನೀವು ಪರ್ಮಿಷನ್ ಕೊಡ್ಲಾರ್ದೇನೆ? ಪರ್ಮಿಷನ್ ತಗೊಂಡೇ ಮಾಡಿದಾರಲ್ಲ. ಇಟ್ಸ್ ಎ ಡ್ರಾಮಾ. ಇರೋದನ್ನ ವೈಭವೀಕರಿಸಿ ಹೇಳ್ತಾ ಇದ್ರೆ ನಾವೇನೋ ಮಾಡ್ಬಿಟ್ಟಿದೀವಿ ಅಂತೇಳಿ. ಯಾರ ಓಲೈಕೆಗೋಸ್ಕರ? ಮುಸ್ಲಿಂ ಓಲೈಕೆಗೋಸ್ಕರ. ಆ ಮುಸ್ಲಿಮರಿಗೆ ಯಾವ ರೀತಿ ಕಂಟಕ ಆಗುತ್ತೆ ಅಂದ್ರೆ, ಪಾಪ ಅವ್ರು ಪ್ರಾರ್ಥನೆ ಮಾಡೋದು ವಿಚಾರದಲ್ಲೂ ಕೂಡ ಕಂಟಕ ಆಗುತ್ತೆ. ನಾಳೆ ಎಲ್ಲರೂ ಧ್ವನಿ ಎತ್ತೋದಷ್ಟೇ. ನೀವ್ಯಾಕ್ರಿ ರೋಡಲ್ಲಿ ನಮಾಜ್ ಮಾಡ್ತೀರಾ? ನೀವ್ಯಾಕ್ರಿ ಮೈದಾನಗಳಲ್ಲಿ ನಮಾಜ್ ಮಾಡ್ತೀರಾ? ಇದು ಸರ್ಕಾರಿ ಜಾಗ, ಮಾಡುವಂಗಿಲ್ಲ ನೀವು ಅಂತಾರೆ. ನಾಳೆ ಸಂಘರ್ಷಕ್ಕೆ ನಾಂದಿ ಹಾಡಿಕೊಡ್ತಾ ಇರೋದು ಇದು. ಸಂಘರ್ಷಕ್ಕೆ ನಾಂದಿ ಹಾಡಿಕೊಡ್ತಾ ಇದ್ದೀರಾ. 100% ಬಿಜೆಪಿಯವರು ನೀವು ಎತ್ತು ಕಟ್ತಿರಲ್ರಿ ಮುಸ್ಲಿಮರ ಮೇಲೆ ಅಂತ ನೀವು ಹೇಳಬೇಕಾದ್ರೆ ನೀವು ಅದನ್ನೇ ಮಾಡ್ತಾ ಇರೋದು. ನಿಮಗವ್ರಿಗೆ ವ್ಯತ್ಯಾಸನೇ ಇಲ್ಲ, ಇಬ್ಬರಿಗೂ ವ್ಯತ್ಯಾಸನೇ ಇಲ್ಲ ನಿಮಗೆ. ಅವ್ರು ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ತು ಕಟ್ತಾರಂತ ಹೇಳಿದ್ರೆ ನೀವೀಗ ಮುಸ್ಲಿಮರನ್ನು ಓಲೈಕೆ ಮಾಡೋದಲ್ಲ, ಮುಸ್ಲಿಮರನ್ನು ತಗಲಾಕಳಿಸ್ತಾ ಇದ್ದೀರಾ. ಅವ್ರು ಒದ್ದಾಡಬೇಕೀಗ ಪಾಪ ನಮಾಜ್ಗೋಸ್ಕರ. ಹಬ್ಬ ಬಂದಾಗ ಒದ್ದಾಡ್ತಾರೆ. ನೋಡ್ತಾ ಇರಿ ಹೆಂಗ್ ಯಾವ ಸಂಘರ್ಷಕ್ಕೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಇನ್ನು ಬೆಂಗಳೂರು ಜನ ಗುಂಡಿ ಗಂಡಾಂತರದಿಂದ ಬೇಸತ್ತು ಹೋಗಿದ್ದಾರೆ. ಇದೊಂದು ದೊಡ್ಡ ಸಮಸ್ಯೆ. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ತಿಲ್ಲ. ಸರ್ಕಾರ ಕೊಟ್ಟ ಡೆಡ್ ಲೈನ್ ಮುಗಿತಾ ಬರ್ತಾ ಇದೆ. ಇತ್ತ ಬೆಂಗಳೂರಿನ ಉದ್ಯಮಿಗಳು ಬೆಂಗಳೂರು ಗುಂಡಿಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನು ಮುಂದುವರೆಸಿದ್ದಾರೆ. ಇದೀಗ ಉದ್ಯಮಿಗಳ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸೌಲಭ್ಯ ಬಳಸಿಕೊಂಡು ಬೆಳೆದವರು ಇವತ್ತು ಟೀಕೆ ಮಾಡ್ತಾ ಟ್ವೀಟ್ ಮಾಡ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈಗೆ ಟಾಂಗ್ ಕೊಟ್ಟರು. ಟೀಕೆಗಳನ್ನ ಸ್ವಾಗತಿಸ್ತೀವಿ, ವಿಕೋಪಕ್ಕೆ ಹೋಗಿ ಟೀಕೆ ಮಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಬೆಂಗಳೂರಿನ ಸೌಲಭ್ಯಗಳನ್ನು ಬಳಸಿಕೊಂಡು ಉದ್ಯಮ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆದವರು ಈಗ ಬೆಂಗಳೂರಿನ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಶಾ ಬೆಂಗಳೂರಿಗೆ ಅವರದ್ದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರದ ಕೊಡುಗೆ ಇಲ್ವಾ? ಅವರು ಹುಟ್ಟುತ್ತಲೇ ನಡೆಯಲು ಪ್ರಾರಂಭಿಸಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಶೋಕ್ ಪಾಪರ್ ಸರ್ಕಾರ ಅಂತ ಎಂದಿನಂತೆ ಜರಿದಿದ್ದಾರೆ. ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗ್ಲಿ, ಎಲ್ಲ ಬಹಳ ದೊಡ್ಡದಾಗೆ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಸೊ ಕೆಲವೆಲ್ಲ ಮರ್ತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ, ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸ್ಆಪ್ ಮಾಡಿ ನನ್ಗೊಂದು ನಂಬರ್ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಪೈ ಪಾಟೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ. ಕಿರಣ್ ಮಜುಮ್ದಾರ್ ಅವ್ರು ಇರ್ಬೋದು, ಮೋಹನ್ ದಾಸ್ ಪೈ ಅವ್ರು ಇರ್ಬೋದು, ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರದಾದಂಥ ಒಂದು ಕೊಡುಗೆ ಕೊಟ್ಟವ್ರು ಇರ್ಬೋದು. ಜಾಗತಿಕ ಮಟ್ಟದಲ್ಲಿ ತಗೊಳ್ಳೋಕೆ ಅವ್ರದ್ದು ಒಂದು ಕೊಡುಗೆ ಇದೆ. ಆದ್ರೆ ಸರ್ಕಾರದ ಏನು ಕೊಡುಗೆ ಇಲ್ವಾ? ನಮ್ ನೀತಿ ಇರ್ಲಿಲ್ಲ, ನಮ್ ಯೋಜನೆಗಳಿರ್ಲಿಲ್ಲ ಅಂದ್ರೆ ಎಲ್ಲರೂ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಅವರು ಸಂಸ್ಥೆ ನಡೆಸ್ತಾರೆ. ಅವರು ಪ್ರಾರಂಭ ಮಾಡಿದಾಗ ಇಷ್ಟು ದೊಡ್ಡ ಸಂಸ್ಥೆ ಇತ್ತಾ? ಹಂತ ಹಂತವಾಗಿ ಬೆಳ್ಕೊಂಡು ಬಂದು ಇವತ್ತು ವಿಶ್ವ ಮಟ್ಟದಲ್ಲಿ ಇದ್ದಾರೆ. ಹುಟ್ಟುತ್ತಲೇ ನಡೆಯಕ್ಕೆ ಪ್ರಾರಂಭ ಮಾಡಿದ್ರ ಅವಾಗ ಕೋರ್ಸ್ ಕರೆಕ್ಷನ್ ಮಾಡ್ಕೋತಾ ಹೋಗ್ತೇವೆ ಎಲ್ಲರೂ. ಅವರು ಕಿರಣ್ ಮಜುಮ್ದಾರ್ ಹೇಳಿದ್ದಾರೆ, ಅದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಯಾರಾದರೂ ಸರ್ಕಾರ ಸತ್ತೋದಾಗ, ಸರ್ಕಾರ ಪಾಪರ್ ಔಟ್ ಇದೆ ಸಂದರ್ಭದಲ್ಲಿ ಜನಗಳೇ ಅದನ್ನ ಮಾಡುವಂತ ಪರಿಪಾಠ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಕಿರಣ್ ಮಜುಮ್ದಾರ್ ನಾನೇ ಮಾಡ್ತೀನಿ ಅಂದ್ರೆ ಉಳಿದವರು ನೀವು ಬೆಂಗಳೂರು ಜನ ನೀವು ನಿಮ್ಮ ರಸ್ತೆಗಳನ್ನ ಮಾಡಿ, ಈ ಸರ್ಕಾರ ಸತ್ತೋಗಿದೆ.
ಉದ್ಯಮಿಗಳು ನಾವು ಸರ್ಕಾರದ ಸಹಾಯವನ್ನು ಪಡ್ಕೊಳ್ಳದೆ ನಾವು ಮುಂದಕ್ಕೆ ಬಂದಿದ್ದೀವಿ, ಅದ್ರದ್ದೇನು ಪಾತ್ರ ಇಲ್ಲ, ಆ ವಿಷಯನೇ ಪ್ರಸ್ತಾಪ ಮಾಡ್ತಿಲ್ಲ. ಅವ್ರು ಕೇಳ್ತಾ ಇರೋದು ರಸ್ತೆ ಗುಂಡಿಗಳನ್ನು ಸರಿಪಡಿಸಿ, ಇದನ್ನು ಬಿಟ್ಟು ಇನ್ನೇನು ಕೇಳ್ತಿದ್ದಾರೆ? ಎಕ್ಸಾಕ್ಟ್ಲಿ ದ ಪಾಯಿಂಟ್. ಸರ್ಕಾರ ಇದನ್ನ ಮಿಸ್ಲೀಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮಿಸ್ಲೀಡ್ ಮಾಡುವಂತ ಕೆಲಸ. ಅವ್ರು ಕೇಳ್ತಾ ಇರೋದೇನು, ನಮ್ಗೆ ರಸ್ತೆ ಗುಂಡಿಗಳು ಬಿದ್ದೋಗ್ಬಿಟ್ಟಿದೆ, ರಸ್ತೆ ಸರಿ ಮಾಡಿಕೊಡಿ ಅಂತೇಳಿ. ಮೂಲ ಸೌಲಭ್ಯವನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ನಾನು ಆಗ್ಲೂ ಕೂಡ ಹೇಳಿದೆ ಪ್ರಿಯಾಂಕ ಖರ್ಗೆ ಅವರ ವಿಚಾರದಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಹೇಳ್ತೇನೆ. ಸೇಮ್ ದ ರಿಪೀಟ್. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಡೋಂಟ್ ಡೂ ದಿಸ್. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಈ ರೀತಿ ಹೇಳುವಂತ ರೀತಿ ಇದೆಯಲ್ಲ, ನೀವೆಲ್ಲ ಕೆಲಸ ಮಾಡೋದನ್ನ ಮಾಡ್ತೀರಾ, ಬಟ್ ಹೇಳಿಬಿಟ್ಟು ಕೆಟ್ಟೋರಾಗ್ತೀರಾ, ಮಾಡೋದನ್ನ ಮಾಡಿಬಿಟ್ಟು ಬಾಯಿಯಿಂದ ಕೆಟ್ಟೋರಾಗ್ತೀರಾ. ಡೋಂಟ್ ಡೂ ದಿಸ್. ನನ್ನ ಸಜೆಷನ್ ನಿಮಗೆ. ಯಾಕೆ ಅಂತ ಹೇಳ್ತೀನಿ. ಬೆಂಗಳೂರಿನಲ್ಲಿ ರಸ್ತೆಗಳ ವಿಚಾರದಲ್ಲಿ ಹಲವು ಏರಿಯಾಗಳಲ್ಲಿ ರಸ್ತೆ ಸ್ಲೋ ಆಗಿ ಆಗ್ತಾ ಇದೆ. ಪೂರ್ಣ ಪ್ರಮಾಣದಲ್ಲಿ ಗುಂಡಿನೂ ಮುಚ್ಚೋದಲ್ಲ, ರಸ್ತೆಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೇಳಿ ಕ್ಲಿಯರ್ ಆಗಿ, ನಾವು ಗ್ಯಾರಂಟಿಗಳಿಗೆ ಕೊಟ್ಟಿರೋದ್ರಿಂದ ಫಂಡ್ ಸ್ವಲ್ಪ ಸಮಸ್ಯೆ ಆಗಿದೆ, ನಾವು ಮಾಡ್ತೀವಿ. ಫೇರ್, ಜನ ಒಪ್ಕೊಳ್ತಾರೆ ಅದನ್ನ. ಹೌದಪ್ಪ, ಗ್ಯಾರಂಟಿ ಕೊಟ್ಟಿರೋದ್ರಿಂದ ಕಾಸಿಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ, ನಾವು ಸ್ಲೋ ಆಗಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ. ಅದರ ಬದಲಾಗಿ ಆಟಿಟ್ಯೂಡ್ ರೀತಿಯಲ್ಲಿ ಎಲ್ಲಾದರೂ ಮಾತನಾಡಿದ್ರೆ ಜನ ಅದನ್ನ ಒಪ್ಕೊಳ್ಳೋದಿಲ್ಲ. ಅದು ಮೂಲಭೂತ ಸೌಕರ್ಯದಲ್ಲಿ. ಇನ್ಯಾವುದೇ ವಿಚಾರದಲ್ಲಿ ಒಪ್ಕೊಳ್ಬಹುದೇನೋ ಪೊಲಿಟಿಕಲ್ ಆಗಿ, ಬಟ್ ಮೂಲಭೂತದಲ್ಲಿ ಆಗೋದಿಲ್ಲ. ಮಾಡಬೇಡಿ. ನಮ್ಮ ಸಲಹೆ ನಿಮ್ಮಿಷ್ಟ.